ಹಾಯ್ ಫ್ರೆಂಡ್ಸ್, ಜಿಯೋ ಏರ್ಟೆಲ್ VI ಎಲ್ಲ ರೀಚಾರ್ಜಸ್ಸು ಜಾಸ್ತಿ ಆಗಿದ್ದಾವೆ. ಅದಕ್ಕೆ ಎಲ್ಲರೂ BSNLಗೆ ಪೋರ್ಟ್ ಆಗ್ತಾ ಇದ್ದಾರೆ. ನೀವೇನಾದರೂ ಪೋರ್ಟ್ ಆಗ್ತಾ ಇದ್ರಾ? ಹಾಗಾದರೆ ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಅವೈಲಬಿಲಿಟಿ ಚೆಕ್ ಮಾಡಿ. ಹೇಗಂತ ನಾನು ಹೇಳ್ತೇನೆ. ಈಗ ಪ್ಲೇಸ್ಟೋರ್ಗೆ ಹೋಗಿ ಓಪನ್ ಸಿಗ್ನಲ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ. ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಅದೇ ಥರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ಗೆ ಅಲೋ ಕೊಡಿ. ಈ ಥರ ಬರುತ್ತೆ. ಇಲ್ಲಿ ಲೊಕೇಶನ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಮ್ಯಾಪ್ ಆದರೂ ಓಪನ್ ಆಗುತ್ತೆ. ನೋಡಿ, ಈಗ ನಮ್ಮ ಲೊಕೇಶನಲ್ಲಿ ಫುಲ್ ಗ್ರೀನಾಗಿ ಕಾಣ್ತಾ ಇದೆ. ಗ್ರೀನ್ ಆಗಿದ್ರೆ ನೆಟ್ ಸ್ಪೀಡಾಗಿ ಬರುತ್ತೆ ಅಂತ ಅರ್ಥ. ಇಲ್ಲಿ ಮೇಲ್ಗಡೆ ಆಲ್ ಆಪರೇಟರ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ಎಲ್ಲ ನೆಟ್ವರ್ಕ್ ಬರುತ್ತೆ. ನಾನೀಗ BSNL ಆದರೆ ಕ್ಲಿಕ್ ಮಾಡ್ತೇನೆ. ನೋಡಿ, ಈಗ ನಾವಿರೋ ಲೊಕೇಶನಲ್ಲಿ ನೆಟ್ ಸ್ಪೀಡ್ ಬಂದು 6.1 MB/s ಇದೆ. ಇದೇ ಥರನೇ ಬೇರೆ ನೆಟ್ವರ್ಕ್ ಸ್ಪೀಡ್ನು ಚೆಕ್ ಮಾಡ್ಕೋಬೋದು. ನೆಟ್ ಸ್ಪೀಡ್ ಚೆಕ್ ಮಾಡೋಕ್ಕೆ BSNL ಸಿಮ್ ಆಗಬೇಕಂತಲೇ ಇಲ್ಲ, ಹಾಗೇನೆ ಚೆಕ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ನೆಟ್ವರ್ಕ್ ಸ್ಟೇಟಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಏರ್ಟೆಲ್, ಜಿಯೋ, VI ಎಲ್ಲ ನೆಟ್ವರ್ಕ್ ಸ್ಪೀಡ್ ತೋರಿಸುತ್ತೆ. ನೀವು ಚೆಕ್ ಮಾಡಿ ನಿಮ್ಮ ಲೊಕೇಶನಲ್ಲಿ. ನೆಟ್ವರ್ಕ್ ಚೆನ್ನಾಗಿದ್ರೆ ಪೋರ್ಟ್ ಆಗಿ, ಇಲ್ಲಾಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡಿ.